ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? The altitude of a right triangle is 7 centimeter less than its base. If the hypotenuse is 13 centimeter, find the other two sides ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ರೈಟ್ ಆಂಗಲ್ಡ್ ಟ್ರಯಾಂಗಲ್. ಅವ್ರು ಏನ್ ಕೊಟ್ಟಿದ್ದಾರೆ? ಆಲ್ಟಿಟ್ಯೂಡ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ಆಲ್ಟಿಟ್ಯೂಡ್ ಅಂದ್ರೆ ಏನು? ಹೈಟ್. ಹೈಟ್ ಅಂದ್ರೆ ಪರ್ಪೆಂಡಿಕ್ಯುಲರ್. ಎಷ್ಟಿದೆ ಅಂತ ಕೊಟ್ಟಿದ್ದಾರೆ? 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್. ಬೇಸ್ ಅಂದ್ರೆ ಇಲ್ಲಿ ಬಿ ಅಂತ ಇಟ್ಕೊಳ್ಳೋಣ. ಬೇಸ್ ಎಷ್ಟಿದೆ? ಆಲ್ಟಿಟ್ಯೂಡ್ ಬೇಸ್ ಮೈನಸ್ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಲ್ವಾ? ಸೊ ಹೈಪೋಟಿನಸ್ 13 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಅದರ್ ಟೂ ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು? ಬೇಸ್ ನ ಲೆಟ್ ಮಾಡ್ಕೊಳ್ಳೋಣ. ಸೊ ಲೆಟ್ ದ ಬೇಸ್ ಬಿ ಎಕ್ಸ್ ಸೆಂಟಿಮೀಟರ್. ಓಕೆ, ಈಗ ಆಲ್ಟಿಟ್ಯೂಡ್ ಏನಾಗತ್ತೆ? then altitude will be, ಅವ್ರು ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್. ಸೊ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಅಂದ್ರೆ ಮೈನಸ್ ಯಾವುದಕ್ಕಿಂತ ಲೆಸ್ ದ್ಯಾನ್? ಬೇಸ್. ಬೇಸ್ ನಾವು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡ್ವಿ. ಇದು ಸೆಂಟಿಮೀಟರ್. ಹೈಪೋಟೆನ್ಯೂಸ್ ಅವ್ರು ಕೊಟ್ಟಿದ್ದಾರೆ 13 ಸೆಂಟಿಮೀಟರ್ ಅಂತ. ಈಗ ನಾವು ಮುಂಚೆ ಓದಿದೀವಲ್ವಾ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಅಲ್ವಾ? ಸೊ ಯೂಸಿಂಗ್ ಪೈಥಾಗರಸ್ ಥಿಯರಮ್, ಏನಾಗುತ್ತೆ? ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೈಪೋಟೆನ್ಯೂಸ್ ಸ್ಕ್ವೇರ್. ಸೊ ಬೇಸ್ ಎಷ್ಟಿದೆ? ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಎಷ್ಟಿದೆ? ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೈಪೋಟೆನ್ಯೂಸ್ 13 ಸ್ಕ್ವೇರ್. ಆಯ್ತಾ? ಈಗ ಇದನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಹಾಗೆ ಇಡೋಣ. ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಯಾವ ಐಡೆಂಟಿಟಿ ಅಪ್ಲೈ ಮಾಡ್ಬೋದು ನಾವು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಆ ಐಡೆಂಟಿಟಿ ಅಪ್ಲೈ ಮಾಡ್ಬೋದಲ್ವಾ? ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ? ಸೊ 2 ಇಂಟು ಎ ಅಂದ್ರೆ ಎ ಪ್ಲಸ್ ಅಲ್ಲಿ ಎಕ್ಸ್ ಇದೆ, ಬಿ ಪ್ಲಸ್ ಅಲ್ಲಿ 7 ಇದೆ, ಇಸ್ ಈಕ್ವಲ್ಸ್ ಟು 13 ಸ್ಕ್ವೇರ್. ಆರ್ 13 ಸ್ಕ್ವೇರ್ ಬರಿದೆ ನಾವು ಡೈರೆಕ್ಟ್ ಸ್ಕ್ವೇರ್ ಬರ್ಬಿಡೋಣ. 169 ಆಗುತ್ತೆ. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಲೈಕ್ ಟರ್ಮ್ಸ್ ಅಲ್ವಾ? 2x ಸ್ಕ್ವೇರ್ ಆಯ್ತು. ಪ್ಲಸ್ 7 ಸ್ಕ್ವೇರ್ ಅಂದ್ರೆ 49 ಆಯ್ತು. ಇಲ್ಲಿ ನೋಡಿ 2 7s are 14. 14 ಇಂಟು ಎಕ್ಸ್ 14x ಮೈನಸ್ 14x. ಈಗ ಈ 169 ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ, ಮೈನಸ್ ಆಯ್ತು. ಈಗ ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 2x ಸ್ಕ್ವೇರ್ ಮೈನಸ್ 14x. ಈ 169 ಮೈನಸ್ ಇದೆ, ಇಲ್ಲಿ ಪ್ಲಸ್ 49 ಇದೆ ಕಾನ್ಸ್ಟೆಂಟ್. ಸೊ ಮೈನಸ್ ಮಾಡೋಣ. 169 ಅಲ್ಲಿ 49 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 6 ಮೈನಸ್ 4 2 120 ಬಂತು. ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ 120. ಆಯ್ತಾ? ಈಗ ಇಲ್ಲಿನೂ ನಾವು 2 ಕಾಮನ್ ತೆಗಿಬೋದು ನೋಡಿ. 2 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ಸ್ ಟು 0. ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. ಡಿವೈಡ್ ಆದ್ರೆ ವ್ಯಾಲ್ಯೂ 0ನೇ ಆಗುತ್ತೆ. ಸೊ ನಾನು ಡೈರೆಕ್ಟ್ 0ನೇ ಹಾಕ್ತೀನಿ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ಸ್ ಟು 0. ಈಗ ಕಾನ್ಸ್ಟೆಂಟ್ ಏನಿದೆ? ಮೈನಸ್ 60 ಇದೆ. ಕೊಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ? 1 ಇದೆ. ಸೊ 60 ಬಂದ್ರೆ 60 ಬಂತು. ಸೊ 60 ಫ್ಯಾಕ್ಟರ್ಸ್ ತೆಗೆಯೋಣ. ನಮ್ಗೆ ಮಿಡಲ್ ಟರ್ಮ್ ಮೈನಸ್ 7 ಬರಬೇಕು. 2 30s ಅಗೇನ್ 2 15s ಅಗೇನ್ 3 5s 5 1s. ನಮ್ಗೆ ಮಧ್ಯ 7 ಬರಬೇಕು. ಸೊ ಯಾವ ರೀತಿ ಮಾಡ್ಬೋದು? 2 2s 4
15 minus 4, no ಆಗಲ್ಲ. 2 2s are 4, 4 3s are 12. 12 minus 5, ಬರುತ್ತೆ ನೋಡ್ರಿ. 2 2s are 4, 4 3s are 12. 12 minus 5 ಮಾಡಿದ್ರೆ 7 ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ minus 12x, ಸಾರಿ, ಪ್ಲಸ್ 5x. ನೋಡಿ 12 ಅಲ್ಲಿ ಮೈನಸ್ 5 ಮಾಡಿದ್ರೆ 7 ಬಂತು. ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ -7x ಬಂತು. ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 12 5 60 ಬಂತು. ಕರೆಕ್ಟ್ ಇದೆ ಅಲ್ ತಾನೆ? ಈಗ -60 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಕಾಮನ್ ತೆಗಿಯೋಣ. ಏನ್ ಉಳಿಯುತ್ತೆ? ಎಕ್ಸ್ ಉಳಿತು, -12 ಉಳಿತು. ಇಲ್ಲಿ +5 ಕಾಮನ್ ತೆಗಿಯೋಣ. ಇಲ್ಲಿ ಏನ್ ಉಳಿಯುತ್ತೆ ಮೇಡಮ್ ಅಂತಂದ್ರೆ, ನೋಡಿ ಇಲ್ಲಿ ಮೈನಸ್ ತಗೋಬೇಕು, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ನಂಬರ್ ಏನ್ ಬರುತ್ತೆ? 12 ಬರುತ್ತೆ. ನೋಡಿ ಇಲ್ಲಿನೂ 12 ಇದೆ. ಸೊ ಇಲ್ಲಿನೂ 12 ಬಂತು. ಈಗ ಎಕ್ಸ್ -12, ಇವೆರಡರಲ್ಲೂ ಎಕ್ಸ್ -12 ಕಾಮನ್ ಇದೆ. ಇನ್ನೊಂದು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. ಈಗ ಇದನ್ನ ರಬ್ ಮಾಡ್ತೀನಿ. ಈಗ ನೋಡಿ ಎಕ್ಸ್ -12 ಇಸ್ ಈಕ್ವಲ್ಸ್ ಟು 0 ಅಂತ ಒಂದಿದೆ. ಇನ್ನೊಂದು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದಿದೆ. ಸೊ ಇದನ್ನ ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ -12 ಈಕ್ವಲ್ಸ್ ಆ ಕಡೆ ಕಳ್ಸಿದ್ರೆ +12 ಆಯ್ತು ಅಲ್ವಾ? ಎಕ್ಸ್ ವ್ಯಾಲ್ಯೂ 1 ಬಂತು. ಇದನ್ನ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ 5 ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ -5 ಬಂತು. ಇಲ್ಲಿ ಒಂದು ವ್ಯಾಲ್ಯೂ ಬಂತು ಅಲ್ವಾ? ಈಗ ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ? ಬೇಸ್ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನೆಗೆಟಿವ್ ನಂಬರ್ ತಗೋಬಾರ್ದು, ನಾವು ಪಾಸಿಟಿವ್ ನಂಬರ್ ತಗೋಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಆಯ್ತು. ಬೇಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡು ನಮ್ಗೆ ಆಲ್ಟಿಟ್ಯೂಡ್ ಏನಾಯ್ತು? ಎಕ್ಸ್ -7 ಆಗಿತ್ತು. ಸೊ ಎಕ್ಸ್ ಏನ್ ಬಂದಿತ್ತು ವ್ಯಾಲ್ಯೂ? 12 ಬಂತು. ಸೊ 12 - 7 ಈಸ್ 5 ಸೆಂಟಿಮೀಟರ್. ದಿಸ್ ಇಸ್ ದ ಆನ್ಸರ್. ಅಂದ್ರೆ ಬೇಸ್ 12 ಆದ್ರೆ ಆಲ್ಟಿಟ್ಯೂಡ್ 5 ಸೆಂಟಿಮೀಟರ್ ಅಂತ ಅರ್ಥ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.